ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಸಹೃದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, ನೀವು ನೋಡ್ತಾ ಇರತಕ್ಕಂಥದ್ದು ನಂದಿ ವಾಹಿನಿಯ ಮುಖಾಂತರ ಬರುವಂತಹ ಎಲ್ಲ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಈಗ ನಾವು 2025 ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಮೊದಲು ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಗುರು 12ನೇ ಮನೆಯಿಂದ 1ನೇ ಮನೆಗೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವಾಗುತ್ತೆ. ಶನಿ 9ರಿಂದ 10ನೇ ಮನೆಗೆ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ, ರಾಹು 10ನೇ ಮನೆಯಿಂದ 9ನೇ ಮನೆಗೆ ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ, ಹಾಗೂ ಕೇತು 4ನೇ ಮನೆಯಿಂದ 3ನೇ ಮನೆಗೆ ಅಂದರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ. ಮಿಥುನ ರಾಶಿಯ ನಕ್ಷತ್ರಗಳು ಯಾವ್ಯಾವುದು ಅಂತ ಕೇಳಿದ್ರೆ ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ ಮತ್ತು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬರುತ್ತೆ. ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರಗಳಿಗೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯ ಅಧಿಪತಿ ಆಗಿರತಕ್ಕಂಥವನು ಬುಧ. ನೋಡಿ, ಬುಧನ ಆಧಾರದ ಮೇಲೆ ಮತ್ತು ವರ್ಷ ಭವಿಷ್ಯ ಅಂದ ತಕ್ಷಣ ಲಾಂಗ್ ಪೀರಿಯಡ್ ಅಲ್ಲಿ ಚಲಿಸ್ತಕ್ಕಂತಹ 4 ಗ್ರಹಗಳು ಶನಿ, ಗುರು, ರಾಹು, ಕೇತು. ಶನಿ ಪರಮಾತ್ಮ 30 ತಿಂಗಳು, ಗುರು 1 ವರ್ಷ, ರಾಹು ಮತ್ತು ಕೇತು ಗ್ರಹಗಳು 18 ತಿಂಗಳುಗಳ ಕಾಲ. ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ಮಿಥುನ ರಾಶಿಯ 2025 ವರ್ಷ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡಬೇಕು. ನೋಡಿ, ಗುರುಗ್ರಹ, ಗುರು ಅಂತಂದ್ರೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಅನ್ನ, ಯಶಸ್ಸನ್ನ ನೀಡತಕ್ಕಂಥವನು. ಗುರುಬಲ ಇದ್ದರೆ ಮನುಷ್ಯನ ಯಾವ ಕೆಲಸಗಳಿಗೂ ತೊಂದರೆ ಬರೋದಿಲ್ಲ. ಅಂತಹ ಗುರುಗ್ರಹ 12ನೇ ಮನೆಯಿಂದ 1ನೇ ಮನೆಗೆ ಅಂದ್ರೆ ವೃಷಭದಿಂದ ಮಿಥುನ ರಾಶಿಗೆ ಬರ್ತಾನೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಮತ್ತು ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಇಬ್ಬರೂ ಕೂಡ ಗುರುವಿಗೆ ಶತ್ರುಗಳು. ಹಾಗಾಗಿ ಯಾವ ಫಲವನ್ನ ನೀಡ್ತಾನೆ? ವ್ಯಯಸ್ಥಾನದಲ್ಲಿದ್ದಾಗ ಗುರುಬಲ ಕಡಿಮೆ ಇರುತ್ತೆ ಮತ್ತು ಜನ್ಮಕ್ಕೆ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಜನ್ಮಸ್ಥ ಗುರು ಉತ್ತಮವಾದ ಬಲವನ್ನ ಕೊಡೋದಿಲ್ಲ. ಹಾಗಂತ ತಕ್ಷಣ ಪ್ರಾರಂಭದಲ್ಲೇ ನಿಮ್ಗೆ ನೆಗೆಟಿವ್ ಅಂದ ತಕ್ಷಣ ನೀವು ಕೆಳಗಡೆ ಕಮೆಂಟ್ ಅಲ್ಲಿ ಬರ್ಬಿಡ್ತೀರಿ. ಏನಂತ? ಗುರುಗಳು ಬರೀ ನೆಗೆಟಿವ್ ಹೇಳ್ತಾರೆ, ಅಥವಾ ಗುರುಗಳಿಗೆ ಜ್ಯೋತಿಷ ಜ್ಞಾನ ಇಲ್ಲ, ಅಥವಾ ಗುರುಗಳು ಬೇರೆ ಯಾವುದೋ ಸ್ವಾರ್ಥ ಸಾಧನೆಯಾಗಿ ಹೇಳ್ತಾ ಇದ್ದಾರೆ ಅಂತ. ಖಂಡಿತ ಅನ್ಯತಾ ಭಾವಿಸಬೇಡಿ. ನಮಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ವೈರತ್ವ ಇಲ್ಲ, ಅಥವಾ ನೀವು ಕೆಟ್ಟ ಕಮೆಂಟ್ ಮಾಡಲಿ ಅನ್ನೋದಕ್ಕೋಸ್ಕರವಾಗಿ ನಾವು ಈ ಥರದ್ದು ಹೇಳುವುದೂ ಅಲ್ಲ. ಇಲ್ಲಿ ಗ್ರಹ ಸ್ಥಿತಿಗಳು ಏನಿದೆಯೋ ಅದರ ಸತ್ಯಾಸತ್ಯತೆಗಳನ್ನು ನೋಡಿದ್ದೇವೆ, ಅಥವಾ ಫಲಾಫಲಗಳನ್ನು ನೋಡಿದ್ದೇವೆ. ಇಲ್ಲಿ ಆ ಫಲ ಸತ್ಯವಾಗುವಂಥದ್ದು ಯಾವಾಗ ಅಂತ ಕೇಳಿದ್ರೆ ನೀವು ಅನುಷ್ಠಾನ ರಹಿತರಾದಾಗ, ಅನುಷ್ಠಾನದ ಕೊರತೆ ಇದ್ದಾಗ, ದೈವ ಬಲದ ಕೊರತೆ ಇದ್ದಾಗ. ಅನುಷ್ಠಾನ ಅಂದ್ರೆ ಪೂಜಾ ಫಲವೋ ಅಥವಾ ಪ್ರಾರ್ಥನಾ ಫಲವೋ ದೈವ ಬಲವೋ ನಿಮಗಿದ್ದರೆ, ನೀವು ಅದನ್ನ ತಯಾರಿ ಮಾಡಿಕೊಂಡ್ರೆ ಅಥವಾ ಅದನ್ನ ಪ್ರಾರ್ಥನೆ ಮಾಡಿಕೊಂಡು ಪ್ರಾಪ್ತ ಮಾಡಿಕೊಂಡರೆ, ಅಂದ್ರೆ ನೀವು ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸಿದರೆ ಏನು ದೋಷ ಇದೆಯೋ ಅದಕ್ಕೆ ಪರಿಹಾರಾರ್ಥವಾಗಿ, ಆವಾಗ ಇದು ಯಾವುದು ಬರೋದಿಲ್ಲ. ಹಾಗಾಗಿ ಪ್ರಾರಂಭದಲ್ಲಿ ಹೇಳಿಬಿಡ್ತೇನೆ ಕೇಳಿ. ಮಿಥುನ ರಾಶಿಯ ಭವಿಷ್ಯದ ಕೊನೆಯಲ್ಲಿ ನಿಮಗೊಂದು ಮಹಾಗಂಧರ್ವ ಮಂತ್ರವನ್ನು ಹೇಳಿಕೊಡ್ತೇನೆ. ಆ ಗಂಧರ್ವ ಮಂತ್ರ ಎಲ್ಲಾ ಕೆಲಸಗಳಿಗೆ ಯಾವ ರೀತಿಯಾಗಿ ಹೇಳಬೇಕು ಮತ್ತು ಮಹಾಗಂಧರ್ವ ಮಂತ್ರದಿಂದ ಎಲ್ಲ ಫಲಗಳು ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 100ಕ್ಕೆ 100ರಷ್ಟು ಪರಿಹಾರ ಶತಸಿದ್ಧ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಡ್ತೇನೆ. ಹಾಗಾಗಿ ಪ್ರಾರಂಭದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಆವಾಗ ನಿಮಗೆ ಮಹಾಗಂಧರ್ವ ಮಂತ್ರ ಸಿಗತ್ತೆ. ಅದನ್ನ ಹೇಗೆ ಪಠಣ ಮಾಡ್ಕೊಳ್ಳೋದು, ಅದರಿಂದ ಏನು ಫಲ ಸಿಗತ್ತೆ, ಹೇಗೆ ಅದನ್ನ ಆರಾಧನೆ ಮಾಡುವಂಥದ್ದು ಪ್ರತಿಯೊಂದನ್ನು ತಿಳಿಸಿಕೊಡ್ತೇನೆ. ಹಾಗಾಗಿ 12ನೇ ಮನೆಯಲ್ಲಿದ್ದಾಗ ಗುರುಬಲದ ಕೊರತೆ ಇರುತ್ತೆ. ಜನ್ಮಸ್ಥಕ್ಕೆ ಬಂದಂತಹ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಜನ್ಮ ಗುರು ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ, ಆದ್ರೆ ಯಶಸ್ಸನ್ನ ಕೊಡೋದಿಲ್ಲ. ಕಾರಣ ಏನು ಅಂತಂದ್ರೆ ಗುರುಗೆ 2, 5, 7, 9, 11 ಅಂದ್ರೆ ಈ ವರ್ಷ ನಿಮಗೆ ಗುರುಬಲ ಸಂಪೂರ್ಣವಾಗಿರೋದಿಲ್ಲ. ಇದು 12ರಿಂದ 1ಕ್ಕೆ ಹೋಗುವಂಥದ್ದು ಮೇನ್ ಸಂದರ್ಭದಲ್ಲಿ, ಅಂದ್ರೆ ವರ್ಷದ ಮಧ್ಯಭಾಗದಲ್ಲಿ 1 ವರ್ಷ ಅಲ್ಲೇ ಇರ್ತಾರೆ. ಹಾಗಾಗಿ ಮಿಥುನ ರಾಶಿಯ ವೈವಾಹಿಕ ಜೀವನಕ್ಕೋ ಅಥವಾ ವಿವಾಹಾದಿ ಮಂಗಳ ಕಾರ್ಯಗಳಿಗೂ ಯಶಸ್ಸು ಸಿಗೋದಿಲ್ಲ. ಯಾರು ಹುಡುಕ್ತಾ ಇರ್ತೀರೋ ಅವ್ರು ಗುರುಬಲ ಇರೋದಿಲ್ಲ. ನೀವು ಯಾರ ಹತ್ರ ಜ್ಯೋತಿಷಿಗಳ ಹತ್ರ ಹೋದ್ರು ಅಥವಾ ಗುರುಬಲ ಇದೆಯಾ, ನಾನು ಹುಡುಕ್ಬಹುದಾ ಅಂತ ಕೇಳಿದ್ರು ಕೂಡ, ಅವರು ಗುರು ಪರಿಹಾರಾರ್ಥ ಶಾಂತಿಗಳನ್ನು ಹೇಳಿದ್ರು ಕೂಡ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಬಂದಂತಹ ಪ್ರಪೋಸಲ್ಗಳು ಸತ್ಯವಾಗೋದಿಲ್ಲ ಅಥವಾ ನಿಮ್ಗದು ಲೈಕ್ ಆಗೋದಿಲ್ಲ. ಅಲ್ಲಿ ಏನೋ ಒಂದು ಕೊರತೆ ಕಾಣಿಸುತ್ತೆ. ಹುಡುಗ ಅಥವಾ ಹುಡುಗಿ, ವಧು ಅಥವಾ ವರ, ಇಲ್ಲಿ ವಿದ್ಯೆಯೋ ಉದ್ಯೋಗವೋ ರೂಪವೋ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ಪ್ರಪೋಸಲ್ಗಳು ನಿಮಗೆ ಇಷ್ಟವಾಗೋದಿಲ್ಲ. ಇದು ವಿವಾಹಕ್ಕಾಯ್ತು. ಉದ್ಯೋಗದಲ್ಲಿ ನೀವು ಯಾವುದೋ ಪ್ರಮೋಷನ್ ಬರುತ್ತೆ ಅಂತ ಅನ್ಕೊಂಡಿರ್ತೀರಿ.
ನನಗೆ ಮುಂದಿನ ವರ್ಷ ಪ್ರಮೋಷನ್ ಆಗ್ಬಿಡುತ್ತೆ, ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಅಥವಾ ನನ್ನ ಈ ಸಲದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ಪ್ರಮೋಷನ್ ಸಿಗತ್ತೆ, ಇನ್ಕ್ರಿಮೆಂಟ್ ಸಿಗತ್ತೆ ಅನ್ನುವಂಥದ್ದು ಯೋಚನೆ ಮಾಡಿರ್ತೀರಿ. ಅಥವಾ ಮುಂದಿನ ವರ್ಷ ಅಂದ್ರೆ ಈಗ 2025ರಲ್ಲಿ ನಾನು ಕೆಲಸ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಹೊಸ ಉದ್ಯೋಗ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಆಫ್ ನನ್ನ ಏಜು, ಅಥವಾ ನನಗೆ ಈಗ ಈ ಸರಿಯಾದ ಸಂದರ್ಭ, ನಾನು ಇವಾಗ ಚೇಂಜ್ ಮಾಡಿದ್ರೆ ನನಗೆ ಇನ್ನೊಂದು ಕಪಲ್ ಆಫ್ ಇಯರ್ಸ್ಗೆ ನನಗೆ ಸರಿ ಹೋಗುತ್ತೆ. ಅದು ಆ ಒಂದು ಟೈಮ್ ಟೇಬಲ್ ಏನು ಹಾಕೊಂಡಿರ್ತೀರಿ ನೀವು, ನಿಮ್ಮದೇ ಆಗಿರ್ತಕ್ಕಂತಹ ಯೋಜನೆಗಳು, ಇದೆಲ್ಲವೂ ಕೂಡ ನಿಮಗೆ ಈ ವರ್ಷ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು. ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ, ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ಗುರು ದರ್ಶನ ಮಾಡಿ, ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ, ಗಣಗಾಪುರ ದರ್ಶನ ಮಾಡಿ, ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ, ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ, ಪ್ರತಿ ಗುರುವಾರ ನವಗ್ರಹ ಪ್ರದಕ್ಷಿಣೆ ಮಾಡಿ, ಅರಳಿಮರ ಪ್ರದಕ್ಷಿಣೆ ಮಾಡಿ, ಗುರು ಸ್ತೋತ್ರ ಪಠಣ ಮಾಡೋದ್ರಿಂದ ನಿಮಗೆ ಯಾವುದೇ ಗುರುಬಲ ಇಲ್ಲ ಅಂತ ನಾನು ಹೇಳಿದ್ರೂ ಕೂಡ ಅದೆಲ್ಲವೂ ಪ್ರಾಪ್ತವಾಗತ್ತೆ. ಯಾಕೆ ಹೇಳಿದೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅನ್ನುವಂತಹ ಕಾರಣಕ್ಕೆ. ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ ಅನ್ನೋದಷ್ಟೇನೇನೆ, ನಿಮ್ಗೆ ಕೆಟ್ಟದ್ದಾಗೋಗ್ಲಿ ಅನ್ನುವಂಥ ಕರ್ಸ್ ಅಲ್ಲ, ಶಾಪ ಅಲ್ಲ. ಹಾಗಾಗಿ 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಧನ ನಷ್ಟವಾಗುವಂತಹ ಸಾಧ್ಯತೆಗಳು, ವ್ಯಥ ಖರ್ಚಾಗ್ಬಿಡುತ್ತೆ. ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರ್ತೀರಿ, ಆದ್ರೆ ಅದು ಎಲ್ಲೆಲ್ಲೋ ಕೊಟ್ಟು ಕಳ್ಕೊಂಡ್ಬಿಡ್ತೀರಿ, ಅಥವಾ ಅನವಶ್ಯಕವಾಗಿ ಯಾವುದೋ ವಸ್ತುಗಳನ್ನ ಕೊಂಡ್ಕೊಳ್ತೀರಿ, ಅನವಶ್ಯಕವಾಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಹೂಡಿಕೆ ಅಂತ ಹೇಳ್ತೀವಲ್ವಾ, ಅದು ಶೇರ್ ಮಾರ್ಕೆಟ್ ಇರ್ಬೋದು, ಅಥವಾ ಯಾವುದೋ ಒಂದಷ್ಟು ಬಿಸ್ನೆಸ್ಗಳಲ್ಲಿ ಇರ್ಬೋದು, ಜಾಯಿಂಟ್ ವೆಂಚರ್ಗಳಲ್ಲಿ ಇರ್ಬೋದು. ಬಟ್ ಈ ಶೇರ್ ಮಾರ್ಕೆಟ್ ಅಲ್ಲೂ 2 ವಿಧ ಇದೆ, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಗುರುಬಲ ಇಲ್ಲದೆ ಇದ್ದಾಗ ನೀವು ಶೇರ್ ಮಾರ್ಕೆಟ್ ಮಾಡಲೇಬಾರದು ಮಿಥುನ ರಾಶಿಯವರು ಅಂತಲ್ಲ, ಇದರಲ್ಲಿ 2 ವಿಧ. ಒಂದು, ಈ ಲಾಂಗ್ ಪೀರಿಯಡ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅದು ಯಾವತ್ತೂ ನಷ್ಟವಾಗೋದಿಲ್ಲ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಈ ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಟಿದ್ದೀನಿ ಅಂತಂದ್ರೆ ಮುಂದಿನ ವರ್ಷಕ್ಕಾದ್ರೂ ನಿಮಗೆ ಲಾಭ ಆಗುತ್ತೆ, ಯಾಕಂದ್ರೆ ಅವಾಗ ಗುರುಬಲ ಬರುತ್ತೆ ಅನ್ನುವಂತಹ ಕಾರಣಕ್ಕೆ. ಆದ್ರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಇನ್ನೊಂದ್ ತರ ಇದೆ, ಏನು ಅಂತಂದ್ರೆ ಇವತ್ತೇ ಹಾಕಿ ಇವತ್ತೇ ಲಾಭ ಮಾಡ್ಕೊಂಡ್ಬಿಡೋದು, ಅಥವಾ ಅದ್ರ ಉತ್ತರ ಏನಿದ್ರು ಇವತ್ತೇ ಗೊತ್ತಾಗ್ಬಿಡತ್ತೆ ಅನ್ನುವಂಥದ್ದು. ಆ ತರದ್ದು ಬೇಡ, ಅಂದ್ರೆ ಅದೊಂದು ಗ್ಯಾಂಬ್ಲಿಂಗ್ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಅದು ನಿಮಗೆ ಧನ ನಷ್ಟ ಆಗತ್ತೆ. ಹೂಡಿಕೆ ಅಂತಂದ್ರೆ ಲಾಂಗ್ ಪೀರಿಯಡ್ ಹೂಡಿಕೆ ಮಾಡೋದಾದ್ರೆ ಮಾಡಿ ತುಂಬಾ ಒಳ್ಳೇದು. ಆದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ನಾನು ಏನೋ ಲಾಭ ಮಾಡ್ಕೊಂಡ್ಬಿಡ್ತೀನಿ ಅನ್ನುವಂಥದ್ದಿದ್ರೆ ಅದು ಮಿಥುನ ರಾಶಿಯವರಿಗೆ 12ನೇ ಮನೆಯಲ್ಲಿದ್ದಾಗ್ಲೂ ಬೇಡ, 1ನೇ ಮನೆಯಲ್ಲಿದ್ದಾಗ್ಲೂ ಬೇಡ. 1ನೇ ಮನೆಯಲ್ಲಿ ನೀವು ಹಾಕಿದ್ದ ಹಣ ಅಲ್ಲೇ ಇರುತ್ತೆ, ಆದರೆ ಲಾಭ ಕೊಡೋದಿಲ್ಲ. ಹಾಗಾಗಿ ನೋಡಿ, ವ್ಯಯದಲ್ಲಿದ್ದಾಗ ಧನವ್ಯಯವಾಗತ್ತೆ, ಜನ್ಮಸ್ಥಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನೋವ್ಯಥೆ ಕಾಡುತ್ತೆ. ಏನ್ ಅನ್ಕೊಂಡ್ರು ಕೆಲಸ ಆಗ್ತಿಲ್ವಲ್ಲ ನಾನು ಮಾಡ್ತಾ ಇರೋದು, ಯಾಕೆ ನನಗೆ ಇಷ್ಟೊಂದು ಕಷ್ಟ ಬರುತ್ತೆ, ಈ ತರದ ಮನೋವ್ಯಥೆಗಳು, ಮಾನಸಿಕವಾದ ಚಿಂತನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮನಸ್ಸು ಶಾಂತವಾಗಿರಬೇಕು, ಮಾಡುವಂತಹ ಕೆಲಸದ ಬಗ್ಗೆ ಗಮನ ಇರಬೇಕು, ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳ ಬಗ್ಗೆ, ಜೀವನದ ಉದ್ದೇಶದ ಬಗ್ಗೆ ಸದುದ್ದೇಶ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನುವಂಥ ಅರಿವು, ಪ್ರಜ್ಞೆ, ಜ್ಞಾನ ಇರಬೇಕು. ಹಾಗಾಗಿ ಅಲ್ಲಿ ಮಹಾಮೃತ್ಯುಂಜಯ ಮಂತ್ರಗಳು, ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರಗಳು, ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರಗಳ ಪಠಣ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ಫಲ ಸಿಗತ್ತೆ. ಮತ್ತು ಈ ಶನಿ ಪರಮಾತ್ಮನ ಸ್ಥಾನವನ್ನು ನೋಡ್ತಾ ಹೋಗೋಣ. 9ನೇ ಮನೆ ಭಾಗ್ಯಸ್ಥಾನ, ತನ್ನದೇ ಆಗಿರ್ತಕ್ಕಂತಹ ಕುಂಭರಾಶಿ, ಮೂಲ ತ್ರಿಕೋಣವೂ ಹೌದು. ಅಲ್ಲಿಂದ 10ನೇ ಮನೆ ಕರ್ಮಸ್ಥಾನಕ್ಕೆ ಬರ್ತಾನೆ ಶನಿ ಪರಮಾತ್ಮ. ಕರ್ಮಾಧಿಪತಿ, ಆಯುಷ್ಯಾಧಿಪತಿ ಅಂತ ಕರಿತೇವೆ ಶನಿ ಪರಮಾತ್ಮನ್ನ. ಹಾಗಾಗಿ ಇಲ್ಲಿ 9ನೇ ಮನೆ ಭಾಗ್ಯಸ್ಥಾನದಿಂದ ಗೋಚಾರದಲ್ಲಿ ಶುಭವ ಅಂತ ಕೇಳಿದ್ರೆ ಇಲ್ಲ, 3, 6, 11. ಆದರೂ ಕೂಡ ಇಲ್ಲಿ ಒಂದಷ್ಟು ಶನಿ ಪರಮಾತ್ಮನಿಂದ ಮಿಥುನ ರಾಶಿಯವರು ಶುಭ ಫಲವನ್ನ ಪ್ರಾಪ್ತ ಮಾಡಿಕೊಳ್ಬಹುದು. ಯಾಕೆ ಅಂತಂದ್ರೆ ನೋಡಿ, 9ನೇ ಮನೆ ಇದ್ದಾಗ ತನ್ನದೇ ಮನೆ ಭಾಗ್ಯಸ್ಥಾನ, ಹಾಗಾಗಿ ಒಂದಷ್ಟು ಭಾಗ್ಯಗಳನ್ನ ಕರುಣಿಸ್ತಾ ಹೋಗ್ತಾನೆ. ಶನಿ ಪರಮಾತ್ಮನ ಅನುಗ್ರಹ ಇತ್ತು, ಆರಾಧನೆ ಇತ್ತು, ದೋಷ ರಹಿತರಾಗಿದ್ದೀರಿ ಅಂದ್ರೆ, ದೋಷ ಯಾವುದು ಇಲ್ಲ ಅಂತಾದ್ರೆ ಎಲ್ಲಾ ದೋಷಗಳಿಗೆ ಪರಿಹಾರ ಮಾಡ್ಕೊಳ್ಬೇಕು. ಯಾವ್ಯಾವುದು ನಿಮಗೆ ಪಿತೃದೋಷ ಇದ್ರೆ ಪಿತೃದೋಷ ಪರಿಹಾರ ಮಾಡ್ಕೋಬೇಕು, ನಾಗದೋಷ ಇದ್ರೆ ನಾಗದೋಷ ಪರಿಹಾರ ಮಾಡ್ಕೋಬೇಕು, ಕಳತ್ರ ದೋಷ, ವಿವಾಹಕ್ಕೆ ದೋಷಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು. ಈ ತರ ಹಲವಾರು ದೋಷಗಳಿದ್ದಾವೆ. ಈ ದೋಷಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡ್ರೆ ಏನ್ ದೊಡ್ಡ ಯಜ್ಞ ಯಾಗವೇ ಮಾಡಿ ಅಂತ ಅರ್ಥ ಅಲ್ಲ, ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ಪರಿಹಾರಗಳಿದ್ದಾವೆ. ಹಾಗಾಗಿ ಆ ಪರಿಹಾರಗಳನ್ನ ಮಾಡ್ಕೊಂಡ್ರಿ ಅಂತ ಆದ್ರೆ ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಒಂದಷ್ಟು ಭಾಗ್ಯಗಳನ್ನ ಕೊಡ್ತಾ ಹೋಗ್ತಾನೆ. ಅದು ವಿದ್ಯಾಯೋಗ ಮಕ್ಕಳಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಯೋಗ, ವೈವಾಹಿಕ ಜೀವನವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅಥವಾ ವೈವಾಹಿಕ ಜೀವನಕ್ಕೆ ಒಂದು ಸಂಬಂಧಗಳನ್ನ ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ವಧುವರನ್ನ ಪರಸ್ಪರ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ವಿವಾಹ ಯೋಗ, ಸಂತಾನಕ್ಕೆ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅಂದ್ರೆ ಸಂತಾನಕ್ಕೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಸಂತಾನ ಯೋಗ, ಧನ ಯೋಗ, ಈ ರೀತಿಯಾಗಿ ಹಲವು ರೀತಿ, ಅಧಿಕಾರ ಯೋಗ, ಹಲವು ರೀತಿಯಾಗಿರ್ತಕ್ಕಂತಹ ಯೋಗಗಳನ್ನ ಭಾಗ್ಯದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮ ಕೊಡ್ತಾನೆ. ಹಾಗಾದ್ರೆ ಮಿಥುನ ರಾಶಿಯವರು ಆ ಭಾಗ್ಯವನ್ನ ಪಡೆದುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಕೊನೆಯಲ್ಲಿ ಮಹಾಗಂಧರ್ವ ಮಂತ್ರವನ್ನ ಹೇಳ್ತೇನೆ. ಆ ಮಹಾಗಂಧರ್ವ ಮಂತ್ರ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರ ಕೊಡೋದ್ರಲ್ಲಿ ಶತಸಿದ್ಧ.
ಕರ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಬರ್ತಾನೆ. ಅಂದ್ರೆ ಮೀನರಾಶಿಯ ಅಧಿಪತಿ ಆಗಿರ್ತಕ್ಕಂಥವನು ಗುರು. ಹಾಗಾಗಿ ಮೀನರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಏನಾಗತ್ತೆ, ಅಲ್ಲಿ ಸಮಬಲನಾಗಿರಿ ಶನಿ ಪರಮಾತ್ಮನಿಗೆ ಗುರು ಸಮಬಲನಾಗಿರ್ತಾನೆ. ಗುರುವಿನ ಬಲ ಇಲ್ಲ ಅಂತ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಹಾಗಾಗಿ ಗುರು ಬಲಕ್ಕೋಸ್ಕರ ಪುನಃ ಗುರುವಿನ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಅಥವಾ ಮಹಾಗಂಧರ್ವ ಮಂತ್ರವನ್ನು ಹೇಳ್ಕೊಳ್ಳಿ. ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರವಾಗತ್ತೆ. ಶನಿ ಅನುಗ್ರಹ ಬೇಕು. ಶನಿ ನಮ್ಮೆಲ್ಲ ಪಾಪಗಳನ್ನ ಪರಿಹಾರ ಮಾಡ್ತಾನೆ. ನ್ಯಾಯಾಧೀಶನಾಗಿದ್ದಾನೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಸತ್ಯ ಧರ್ಮ ನ್ಯಾಯ ಅನಿಷ್ಠೆಗಳಿದ್ದರೆ, ಧರ್ಮ ಅಂತಂದ್ರೆ ನೀವು ಒಂದು ಉತ್ತಮವಾದ ಕರ್ಮವನ್ನು ಮಾಡ್ತಾ ಇದ್ದೀರಿ, ಯಾರಿಗೂ ಪಾರ್ಶಿಯಾಲಿಟಿ ಮಾಡಲಿಲ್ಲ ಅಂತಾದ್ರೆ ಆ ಎಲ್ಲ ಆಧಾರಗಳ ಫಲವೇ ಶನಿ ಪರಮಾತ್ಮ ನೀಡತಕ್ಕಂಥದ್ದು. ಸತ್ಯಾನಿಷ್ಠೆ ಇರಬೇಕು, ನ್ಯಾಯಧರ್ಮ ಇರಬೇಕು. ಇದೆಲ್ಲವೂ ಇದ್ದಾಗ ಶನಿ ಪರಮಾತ್ಮ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ. ಕಾರಣ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಬರ್ತಾನೆ. ಕರ್ಮಾಧಿಪತಿಯು ಮತ್ತು ಆಯುಷ್ಯಾಧಿಪತಿಯೂ ಆಗಿರ್ತಾನೆ ಶನಿ ಪರಮಾತ್ಮ. ಕರ್ಮ ಅಂದ್ರೆ ನೀವು ಮಾಡುವಂತಹ ಉದ್ಯೋಗ, ವ್ಯಾಪಾರ. ಎಲ್ರಿಗೂ ಸ್ವಾರ್ಥ ಇರುತ್ತೆ, ನಾನು ದುಡ್ಡು ಮಾಡಬೇಕು, ಲಾಭ ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ. ನಷ್ಟ ಮಾಡ್ಕೊಂಡು ಮಾರಿ ಅಂತ ಹೇಳ್ತಿಲ್ಲ. ಬಟ್ ನೀವು ಮಾಡುವಂತಹ ಕೆಲಸದಲ್ಲಿ ನ್ಯಾಯ ಧರ್ಮ ನಿಷ್ಠೆ ಇರಬೇಕು. ಹಣ ಇಸ್ಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು, ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಗಳನ್ನ ನೀಡ್ತಾ ಹೋಗ್ಬೇಕು. ಇಲ್ಲಿ ಹಣ ಮಾತ್ರ ಬೇಕು, ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಮಿಥುನ ರಾಶಿಯವರಿಗೆ ಅಲ್ಲಿ ಅನ್ಯಾಯ ಅಧರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಶನಿ ಪರಮಾತ್ಮ ಕಷ್ಟವನ್ನು ಕೊಡ್ತಾ ಹೋಗ್ತಾನೆ. ಅದಕ್ಕೆ ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಯಾವ ಮಾರ್ಗಗಳು ಅಂತ ಕೇಳಿದ್ರೆ, ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಒಂದು ಸಾಲು ಬರುತ್ತೆ. ಪರ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಭಕ್ತಮಾನ ಸಂಹಂಸಿಕ. ಇಲ್ಲಿ ನೋಡಿ, ಹಲವು ರೀತಿಯಾಗಿರ್ತಕ್ಕಂತಹ ವೈಖರಿ, ಮಧ್ಯಮ, ಪಶ್ಯಂತಿ, ಪರ ಎನ್ನುವುದಾಗಿ ಭಗವಂತನ ಸ್ಮರಣೆಗೆ 4 ವಿಧವಾಗಿರ್ತಕ್ಕಂತಹ ಪ್ರಾರ್ಥನೆಗಳಿದ್ದಾವಂತೆ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ವೈಖರಿ ಅಂತಂದ್ರೆ ಬಾಯನ್ನು ಅಲುಗಾಡಿಸಿ, ಅಂದ್ರೆ ನಾಲಿಗೆ ತುಟಿಯನ್ನು ಅಲುಗಾಡಿಸಿ ಹೇಳುವಂತಹ ಮಂತ್ರ, ಇದು ವೈಖರಿ, ಭಗವಂತನ ಪ್ರಾರ್ಥನೆ. ಎರಡನೆಯದು ಮಧ್ಯಮ ಅನ್ನುವುದಾಗಿ. ಮಧ್ಯಮ ಅಂತಂದ್ರೆ ಏನು, ಮನಸ್ಸಿನ ಒಳಗೆ ಹೇಳ್ಕೋಬೇಕು, ತುಟಿ ಅಲುಗಾಡಬಾರ್ದು, ನಾಲಿಗೆ ಅಲುಗಾಡಬಾರ್ದು. ಅಂತಹ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಮನಸ್ಸಿನಲ್ಲಿ ಒಳಗಡೆನೆ ಹೇಳ್ಕೊಳ್ತಾ ಇರಬೇಕು. ಅಕ್ಷರಗಳ ಉಚ್ಚಾರಣೆ, ಮಂತ್ರಗಳ ಉಚ್ಚಾರಣೆ, ಬೀಜಾಕ್ಷರಗಳ ಉಚ್ಚಾರಣೆ ಏನಿದೆ ಅದು ಮನಸ್ಸಿಗೆ ಕೇಳ್ತಾ ಇರಬೇಕು, ಅಥವಾ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು. ಅದು ಮಧ್ಯಮ ಅನ್ನುವಂಥದ್ದಾಗಿ. ಪಶ್ಯಂತಿ ಪರ ಅನ್ನೋದಾಗಿ, ಅದು ಬಹಳ ಕಷ್ಟವಾದಂತಹ ಸಾಧನೆ. ಏನು ಪಶ್ಯಂತಿ ಅಂತಂದ್ರೆ, ಭಗವಂತನ ಲೀಲೆಗಳನ್ನ ಬಾಯಿ ಅಥವಾ ತುಟಿ ಅಲಗಾಡಿಸದೇನೆ, ಯಾವ ಮನಸ್ಸುಗಳು ಒಳ ಮನಸ್ಸುಗಳು ಕೂಡ ಹೇಳಿಕೊಳ್ಳದೇನೆ ಆ ಅಕ್ಷರವನ್ನ ಫೀಲ್ ಮಾಡ್ತಕ್ಕಂಥದ್ದು, ಇದು ಪಶ್ಯಂತಿ. ಕೊನೆಯಲ್ಲಿ ಪರ. ಪರ ಅಂತಂದ್ರೆ ಭಗವಂತನನ್ನೇ ಕಾಣಬೇಕು, ಭಗವಂತನ ಲೀಲೆಯೊಳಗೆ ತಲ್ಲೀನರಾಗಿಬಿಡಬೇಕು. ಏನ್ ಅರ್ಥ ಹಾಗಂದ್ರೆ, ಭಗವಂತ ಕಣ್ಣಲ್ಲಿ ಕಣ್ಣು ಮುಚ್ಚಿಕೊಂಡ್ರೆ ಕಾಣಿಸ್ತಾ ಇರಬೇಕು, ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು. ದೇಹದ ಯಾವ ಚಲನೆಗಳು, ನಾಲಿಗೆಯ ಚಲನೆ, ತುಟಿಯ ಚಲನೆ ಇಲ್ಲದೆ ಇರತಕ್ಕಂತ ರೀತಿಯಲ್ಲಿ ಹೇಳುವಂಥದ್ದು. ಹಾಗಾಗಿ ಹೇಳದೆ, ಇಷ್ಟು ಸಾಧನೆ ಮಾಡಿದರೆ, ಅದಕ್ಕೆ ಹೇಳೋದು ಲಲಿತಾ ಸಹಸ್ರನಾಮದಲ್ಲಿ, ಆ ಮಂತ್ರದ ಸಾಧನೆಯನ್ನ ಮಾಡಿದರೆ ದೇವರು ಖಂಡಿತವಾಗ್ಲೂ ಕಾಣಿಸ್ತಾನೆ, ಯಾರಿಗೂ ಕಾಣಿಸಲ್ಲ ಅನ್ನುವಂಥದ್ದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಭಾಗ್ಯಸ್ಥಾನ ಕರ್ಮಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಮಗುರುವಿನ ಬಲದಿಂದಾಗಿ, ಗುರುವಿನ ಅನುಗ್ರಹದಿಂದಾಗಿ ನಿಮಗೆ ಉತ್ತಮವಾದಂತಹ ಯೋಗ ಪ್ರಾಪ್ತವಾಗತ್ತೆ, ಅಥವಾ ಆಯುಷ್ಯ ಕರ್ಮ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಯಾರು ಅಬೌವ್ 50-60+ ಇದ್ದಿರೋ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ. ಇನ್ನು ರಾಹು ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ, 10ನೇ ಮನೆ ಕರ್ಮಸ್ಥಾನದಲ್ಲಿ, ಅಂದ್ರೆ ಶನಿಯ ಗುರುವಿನ ಮನೆಯಿಂದಾಗಿ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ, ಶನಿಯ ಮನೆಗೆ ಬರ್ತಾರೆ. ಇಲ್ಲಿ ಏನಾಗತ್ತೆ ಕೇಳಿದ್ರೆ ನೋಡಿ, ಶನಿ ಮಿತ್ರನಾಗಿದ್ದಾನೆ ರಾಹುವಿಗೆ, ಗುರುವಿನ ಮನೆಯಿಂದ ಶನಿಯ ಮನೆಗೆ ಪ್ರವೇಶವಾಗತ್ತೆ. ಹಾಗಾಗಿ ಇಲ್ಲಿ ಭಾಗ್ಯಸ್ಥಾನವು ಉತ್ತಮವಾದಂತಹ ಫಲವನ್ನೇ ಕೊಡುತ್ತೆ. ರಾಹುರು ಬಾಹುಬಲಂ, ದೈಹಿಕವಾಗಿರ್ತಕ್ಕಂತಹ ಶರೀರ, ಉತ್ತಮವಾದಂತಹ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಮಿಥುನ ರಾಶಿಯವರಿಗೆ ರಾಹು ಸಹಾಯವನ್ನು ಮಾಡ್ತಾನೆ. ನಾಗದೋಷಗಳು, ಸರ್ಪದೋಷಗಳು, ನಾಗಾಂತ ಕುಲದೋಷಗಳಿದ್ರೆ ಅದನ್ನೆಲ್ಲವನ್ನ ಪರಿಹಾರ ಮಾಡೋದ್ರಲ್ಲಿ ರಾಹು ಸಹಾಯವನ್ನು ಮಾಡ್ತಾನೆ. ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ವಿವಾಹ ಯಾರಿಗಾದ್ರೂ ಕೂಡಿ ಬರ್ತಾ ಇಲ್ಲ ಅಂತಂದ್ರೆ ಈ ವರ್ಷ ನೀವು ನಾಗದೋಷ ಪರಿಹಾರ ಮಾಡ್ಕೊಳ್ಳಿ. ಶ್ರೀ ಕ್ಷೇತ್ರಗಳ ದರ್ಶನವನ್ನು ಮಾಡಿ, ನವನಾಗ ಕ್ಷೇತ್ರಗಳ ದರ್ಶನ, ಕುಕ್ಕೆ, ಘಾಟಿ, ಕಾಳಹಸ್ತಿ, ತಿರುನಾಗೇಶ್ವರಂ, ಹೀಗೆ ವಿದುರಾಶ್ವತ್ಥ, ಈ ಎಲ್ಲ ಕ್ಷೇತ್ರಗಳ ದರ್ಶನವನ್ನ ಮಾಡಿ ರಾಹು ದೋಷಗಳ ಪರಿಹಾರವಾಗತ್ತೆ, ಸರ್ಪ ಭಯಗಳ ದೂರವಾಗತ್ತೆ. ನೋಡಿ, ಹಲವು ವರ್ಷಗಳಿಂದ ಅಥವಾ ಹಲವು ತಲೆಮಾರುಗಳಿಂದ ಬಂದಿರತಕ್ಕಂತಹ ನಾಗದೋಷಗಳೆಲ್ಲ ಪರಿಹಾರ ಆಗೋದಿಕ್ಕೆ ಇದೊಂದು ಸುಸಂದರ್ಭ. ರಾಹು ಮತ್ತು ಶನಿಯ
ಒಂದು ಪರಸ್ಪರವಾಗಿರ್ತಕ್ಕಂತಹ ಫಲ ಅಥವಾ ಯೋಗ ಅಂತ ಹೇಳ್ಬೋದು. ಅಂದ್ರೆ ಶನಿಯ ಮನೆಗೆ ಬಂದಿದ್ದಾರೆ ಅಂತ, ಗುರುವಿನ ಮನೆಯಿಂದ ಶನಿಯ ಮನೆಗೆ. ಗುರು ಮನೆಯಲ್ಲಿದ್ದಾಗಂತೂ ಫಲವನ್ನು ಯಾವುದು ಕೊಟ್ಟಿರೋದಿಲ್ಲ, ಅನಾರೋಗ್ಯಗಳು ಜಾಸ್ತಿ ಆಗಿರುತ್ತೆ. ಆದರೆ ಶನಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ. ಶನಿ ಮತ್ತು ರಾಹುವಿನಿಂದಾಗಿ ಆರೋಗ್ಯ ಮತ್ತು ಆಯುಷ್ಯ ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಯಾವುದೇ ಕಾಯಿಲೆಗಳಿದ್ರೂ ಕೂಡ, ಮಾರಣಾಂತಿಕವಾದ ಕಾಯಿಲೆ ಇದೆ, ನಾನು ಭಯ ಬೀಳ್ತಾ ಇದ್ದೀನಿ ಅಂತ ಅನ್ಕೊಂಡು ಕೂಡ ಅವರು ಕ್ಯೂರ್ ಆಗಿ ಆಚೆ ಬರುವಂತಹ ಸಾಧ್ಯತೆಗಳು 2025ರಲ್ಲಿ ಮಿಥುನ ರಾಶಿಯವರಿಗಿದೆ. ಇನ್ನು ಕೇತು 4ನೇ ಮನೆಯಿಂದ 3ನೇ ಮನೆಗೆ, ಅಂದ್ರೆ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ. ನೋಡಿ, ರಾಹು ಮತ್ತು ಕೇತುಗಳು ಪರಸ್ಪರವಾಗಿ ಒಂದೇ ರೀತಿಯಾದಂತಹ ಫಲವನ್ನು ಕೊಡ್ತಕ್ಕಂಥವ್ರು ಛಾಯಾಗ್ರಹಗಳು. ರಾಹು ಹತ್ರಲ್ಲಿದ್ದಾಗ ಭಯ ಹುಟ್ಟಿಸ್ತಾನೆ, ಮಾಡುವಂತಹ ಕೆಲಸದಲ್ಲಿ ಏನೋ ಒಂದು ತೊಂದರೆ ಆಗ್ಬಿಡುತ್ತೇನೋ ಅನ್ನುವಂಥ ಯೋಚನೆಯಲ್ಲಿರ್ತೀರಿ. ಮತ್ತು ಯಾವುದೇ ರೀತಿಯಾದಂತಹ ದ್ರವ್ಯಗಳ ನಷ್ಟವಾಗಿ ಹೋಗುತ್ತೆ. ನಿಮಗೊಂದು ನಾನೊಂದಷ್ಟು ಕಳ್ಕೊಂಡ್ಬಿಟ್ಟೆ, ಹಣವೋ ಆಸ್ತಿಯೋ ಅಧಿಕಾರವೋ ಏನೋ ಒಂದು ಕಳ್ಕೊಂಡೆ ಅನ್ನುವಂತಹ, ಅಥವಾ ಸಂಬಂಧಗಳು, ಸ್ನೇಹ ವಿಶ್ವಾಸ ಪ್ರೀತಿ ಇವನ್ನೆಲ್ಲ ಕಳ್ಕೊಂಡೆ ಅನ್ನುವಂತಹ ಭಯ ಇರುತ್ತೆ. ಹಾಗೆಯೇ ಕೇತು 4ನೇ ಮನೆ ಸುಖ ಸ್ಥಾನದಲ್ಲಿದ್ದರೂ ಕೂಡ ಮನೆಯಲ್ಲೇ ವಿರೋಧ ಇರುತ್ತೆ. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು, ನೀವು ಆಡ್ತಕ್ಕಂತಹ ಮಾತುಗಳಿಗೆ ಮನೆಯಲ್ಲೇ ವಿರೋಧಾಭಾಸ ಉಂಟಾಗತ್ತೆ. ಪ್ರತಿದಿನ ಯಾಕಾರು ಇವತ್ತು ನನಗೆ ದಿನ ಪ್ರಾರಂಭ ಆಯಿತು ಅನ್ನುವಂತಹ ಯೋಚನೆಯನ್ನು ಮಾಡ್ಕೊಂಡು ಕೆಲಸಕ್ಕೆ ಹೊರಡ್ತೀರಿ. ಬೆಳಿಗ್ಗೆ ಹೊರಡುವಾಗಲೇ ಮೂಡ್ ಆಫ್ ಆಗೋಗುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ. ಸುಖ ಸ್ಥಾನದಲ್ಲಿ ಕೇತು ಅಂದ್ರೆ ವಿರೋಧವನ್ನು ಉಂಟು ಮಾಡ್ತಾ ಹೋಗ್ತಾನೆ. ಆದರೆ ನೋಡಿ, ಇದು ಭಯ ಹುಟ್ಟಿಸ್ಬಿಟ್ರು ಅಂತ ಅನ್ಕೊಂಡ್ರೆ, ಆದರೆ 3ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕೇತುವಿಗೆ ಗೋಚಾರ ಬಲ ಇದೆ. ಅಲ್ಲಿ ದ್ರವ್ಯ ಲಾಭ ಉಂಟಾಗತ್ತೆ. ಶತ್ರುವಾದಂತಹ ರವಿಯ ಮನೆಗೆ, ಸಿಂಹ ರಾಶಿಯಲ್ಲಿ ಇರುವಂತಹದ್ದು ಕೇತು ಪರಮಾತ್ಮ ಅಂದ್ರೆ ಬರ್ತಾರೆ ಮೇನಲ್ಲಿ. ಅಲ್ಲಿ ಶತ್ರುವಾದಂತಹ ರವಿಯ ಮನೆಯಾದರೂ ಕೂಡ ಗೋಚಾರ ಬಲ ಇರ್ತಕ್ಕಂಥದ್ದಿಂದಾಗಿ ದ್ರವ್ಯ ಲಾಭವಾಗುತ್ತೆ. ದ್ರವ್ಯ ಅಂದ್ರೆ ಇಲ್ಲಿ ಎಲ್ಲವೂ ಬರುತ್ತೆ. ನಿಮ್ಮ ಹಣ, ಅಧಿಕಾರ, ಸಂಪತ್ತು, ಮನೆ, ಯೋಗ, ವಾಹನ, ಒಡವೆ ಇವೆಲ್ಲವೂ ಕೂಡ ನಿಮಗೆ ಕೇತು 3ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕೇತುವಿನ ಅನುಗ್ರಹದಿಂದಾಗಿ ಪ್ರಾಪ್ತವಾಗುತ್ತೆ. ಹಾಗಾದ್ರೆ ಕೇತು ಅಂದ್ರೆ ಯಾವ ದೇವರ ಪೂಜೆ ಮಾಡ್ಕೋಬೇಕು? ಮಹಾಗಣಪತಿಯ ಸ್ಮರಣೆ ಮಾಡ್ಕೊಳ್ಳಿ, ಸಂಕಷ್ಟಿ ಆರಾಧನೆ ಮಾಡಿ, ಗಣೇಶನಿಗೆ ಗರಿಕೆ ಸಮರ್ಪಣೆ ಮಾಡಿ, ಗಣೇಶಾಷ್ಟೋತ್ರಗಳನ್ನು ಹೇಳ್ಕೊಳ್ಳಿ, ಅಥವಾ ಗಣೇಶನ ನಾಮಾರ್ಚನೆಗಳನ್ನ ಮಾಡಿ, ಕೆಂಪು ಹೂವಿನಿಂದ ಪೂಜೆಯನ್ನು ಮಾಡಿ, ಮೋದಕ ದ್ರವ್ಯವನ್ನು ಸಮರ್ಪಣೆ ಮಾಡಿ. ಹಾಗಾದ್ರೆ ಪ್ರಾರಂಭದಿಂದ ಇಲ್ಲಿವರೆಗೆ ಸುಮಾರು ಕಷ್ಟಗಳನ್ನ ಹೇಳಿದ್ದೇವೆ. ಮತ್ತೊಮ್ಮೆ ಪುನಃ ಕೇಳ್ಕೊಳ್ತೀನಿ ಏನೇನು ಕಷ್ಟ ಬರುತ್ತೆ ಅನ್ನುವಂಥದ್ದು. ಇದಕ್ಕೆ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಮಿಥುನ ರಾಶಿಯವರು? ಕೇಳಿಸ್ಕೊಳ್ಳಿ, ಕೆಳಗಡೆ ಡಿಸ್ಪ್ಲೇನಲ್ಲಿ ಬರುತ್ತೆ, ಸರಿಯಾಗಿ ಬರ್ಕೊಳ್ಳಿ, ಓದಿ. ಓಂ ನಮೋ ಭಗವತೆ ಗಂಧರ್ವರಾಜ ಪ್ರವರಾಯ ವಿಶ್ವಾವಸವೆ ಮಮ ಅಭಿಲಷಿತಂ ಮೇ ಪ್ರಯಚ್ಛ ಸ್ವಾಹ. ಇನ್ನೊಮ್ಮೆ ಹೇಳ್ತೇವೆ, ಓಂ ನಮೋ ಭಗವತೆ ಗಂಧರ್ವರಾಜ ಪ್ರವರಾಯ ವಿಶ್ವಾವಸವೆ ಮಮ ಅಭಿಲಷಿತಂ ಮೇ ಪ್ರಯಚ್ಛ ಸ್ವಾಹ. ಇದು ಮಂತ್ರ. ಇಲ್ಲಿ ಅಭಿಲಷಿತಂ, ಮಮ ಅಭಿಲಷಿತಂ ಆದ ನಂತರದಲ್ಲಿ ಆ ಮೇ ಮಧ್ಯದಲ್ಲಿ ನೀವು ಒಂದಷ್ಟು ಶಬ್ದವನ್ನು ಸೇರಿಸಿಕೊಳ್ಳಬಹುದು. ಏನೇನದು? ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರು ಕಾರ್ಯಮ್ಮೆ ಸಿದ್ಧಿ ಪ್ರಯಚ್ಛ ಸ್ವಾಹ, ಅಥವಾ ವಧುವರನ್ನ ಹುಡುಕ್ತಾ ಇದ್ರೆ ವಧು ಹುಡುಕುವಂಥವ್ರು ವಧುಮೇ ಪ್ರಯಚ್ಛ ಸ್ವಾಹ, ವರನ್ನ ಹುಡುಕ್ತಕ್ಕಂಥವ್ರು ವರಮ್ಮೇ ಪ್ರಯಚ್ಛ ಸ್ವಾಹ, ಅಥವಾ ಬರೀ ಹಣ ಪ್ರಾಪ್ತವಾಗಲಿ ಅನ್ನೋಂಥರ ಧನಮ್ಮೇ ಪ್ರಯಚ್ಛ ಸ್ವಾಹ, ಆರೋಗ್ಯಮ್ಮೇ ಪ್ರಯಚ್ಛ ಸ್ವಾಹ. ಮಹಾಗಂಧರ್ವ ಮಂತ್ರವೇ ಹಾಗೆ. ಏನು ಬೇಡ್ತೀರೋ ಅದನ್ನ ಭಗವಂತ ನಿಮಗೆ ನೀಡ್ತಾನೆ. ಡಿಸ್ಪ್ಲೇನಲ್ಲಿ ಆ ಬ್ಲ್ಯಾಂಕ್ಸ್ ಇರುತ್ತೆ, ಅದನ್ನ ಫಿಲ್ ಮಾಡ್ಕೋಬೇಕು. ಏನು ಪ್ರಾಪ್ತಿ ಆಗಬೇಕು ಅನ್ನುವಂಥದ್ದು ಅರ್ಥವಾಗದೇ ಇದ್ರೆ ಕೆಳಗಡೆ ನಮ್ಮ ನಂಬರ್ ಇರುತ್ತೆ, ದೂರವಾಣಿ ಕರೆಯನ್ನು ಮಾಡಿ ಭವಿಷ್ಯವನ್ನು ತಿಳಿದುಕೊಳ್ಳಿ, ಅಥವಾ ಮಂತ್ರದ ಪಠಣವನ್ನು ತಿಳಿದುಕೊಳ್ಳಿ. ಹಾಗೂ ಆ ಭಗವಂತ ಮಹಾಗಂಧರ್ವನ ಅನುಗ್ರಹದಿಂದಾಗಿ ನಿಮ್ಮೆಲ್ಲರ ಜೀವನ ಸುಭೀಕ್ಷವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಯಾವತ್ತೂ ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯ ವಿಚಾರವೇ ನಮ್ಮ ಮನಸ್ಸಿಗೆ ಬಂದರೆ ಒಳ್ಳೆಯ ವಿಚಾರ, ಒಳ್ಳೆಯ ಕಾರ್ಯ ನಮ್ಮ ಮುಂದೆ ಅಥವಾ ನಮ್ಮ ಕೈಯಲ್ಲಿ ನಡೆಯುತ್ತೆ. ಕೆಟ್ಟದ್ದನ್ನು ಯೋಚನೆ ಮಾಡಿದರೆ ಕೆಟ್ಟದ್ದೇ ನಡೆಯುತ್ತೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಉತ್ತಮವಾದಂತಹ ಮನಸ್ಸಿನಿಂದ ಭವಿಷ್ಯವನ್ನು ಸ್ವೀಕಾರ ಮಾಡಿ, ಮತ್ತು ಯಾವ ಫಲವನ್ನ ಪರಿಹಾರವನ್ನು ಹೇಳಿದ್ದೇವೆಯೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನ ಸುಭೀಕ್ಷವಾಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ, ಎಲ್ಲ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಮಿಥುನ ರಾಶಿಯ 2025ರ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.